40ರಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಅದೇ ರೀ, ಕಡಿಮೆ ಯಾಕಾಯ್ತು? ಇದೇ ಚೈನಾದಲ್ಲಿ ಒಂದು ವರ್ಷದಷ್ಟು ಸ್ಟಾಕ್ ಮಾಡೋ ಕೆಪಾಸಿಟಿ ಅವ್ರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಜಪಾನ್ ಸುಮಾರು 256 ದಿನ ಸ್ಟಾಕ್ ಮಾಡತಕ್ಕಂಥ ಕೆಪಾಸಿಟಿ ಅವ್ರು ಡೆವಲಪ್ ಮಾಡ್ಕೊಂಡಿದ್ದಾರೆ. ನಮ್ದು ಕೇವಲ 10 ದಿನ ಇದೆ. 12 ವರ್ಷ ಭಾಷಣ ಮಾಡಿ ತಿರುಗಾಡಿ ವಿಶ್ವಗುರು ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದರು. ಮನಮೋಹನ್ ಸಿಂಗ್ ಅವ್ರು ಮಾಡಿರ್ತಕ್ಕಂಥದ್ದು 5.3 ಮಿಲಿಯನ್ ಮೆಟ್ರಿಕ್ ಟನ್ ನಷ್ಟು ಗ್ಯಾಸ್ನ ಅಥವಾ ನಾವು ಕ್ರೂಡ್ ಆಯಿಲ್ನ ಸ್ಟೋರೇಜ್ ಮಾಡ್ತಕ್ಕಂಥ ಕೆಪಾಸಿಟಿ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್. ಯಾರು ಮಾಡಿದ್ದು? ಒಂದು ವಿಶಾಖಪಟ್ಟಣಂನಲ್ಲಿ, ಒಂದು ಮಂಗಳೂರಿನಲ್ಲಿ, ಒಂದು ಪಡೂರ್ ಅಂತ ಹೇಳಿ ಇರ್ತಕ್ಕಂಥ ಈ 3 ಜಾಗದಲ್ಲಿ ಸುಮಾರು 5.3 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟಾಕ್ ಮಾಡತಕ್ಕಂಥ ಕೆಪಾಸಿಟಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಕಂಪ್ಲೀಟ್ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು. ನಮಗೆ 2014 ಇಸ್ವಿವರೆಗೆ 190 ಮಿಲಿಯನ್ ಬ್ಯಾರಲ್ 190 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ವಿ. ಈಗ 300 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಕ್ರೂಡ್ ಇಂಪೋರ್ಟ್ ಮಾಡ್ತಾ ಇದ್ವಿ. ಅವಾಗ ನಮಗೆ ಸುಮಾರು 19 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಮಗೆ LPG ಬೇಕಾಗಿತ್ತು. ಇವತ್ತು 31 ಇದೆ. ನಾವು ಅವಾಗ ಡೊಮೆಸ್ಟಿಕಲಿ LPG ಸುಮಾರು 65% ಅಷ್ಟು ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಈಗ 45% ಇದೆ. 65% ಇಂಪೋರ್ಟ್ ಮಾಡ್ತೀವಿ. ಒಂದು ಲೀಟರ್ ಅಥವಾ ಒಂದು ಬ್ಯಾರಲ್ ಎಕ್ಸ್ಟ್ರಾ ಸ್ಟೋರೇಜ್ ಕೆಪಾಸಿಟಿ ಮಾಡಲಿಕ್ಕೆ ಈ ದೇಶದ ಇವತ್ತು ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಇಂಥ ಚರ್ಚೆಗಳು ಕೇಳಬೇಡ್ರಿ. ಇಂಥ ಯಾವುದು ಕೇಂದ್ರ ಸರ್ಕಾರ ಚರ್ಚೆಗಳಾಗಬಾರ್ದು. ಇಂಟರ್ನ್ಯಾಷನಲ್ ಪಾಲಿಸಿ ಬಗ್ಗೆ ಏನು ಚರ್ಚೆ ಮಾಡಬಾರ್ದು. ಬರೇ ಹಿಂದೂಸ್ತಾನ, ಪಾಕಿಸ್ತಾನ, ಮುಸಲ್ಮಾನ, ಬಾಂಗ್ಲಾದೇಶ ಇಷ್ಟು ಬಿಟ್ರೆ ಇನ್ನೇನು ಅವ್ರ ಹತ್ರ ಏನು ಉಳಿದೇ ಇಲ್ಲ. ದಯಮಾಡಿ ಇದನ್ನ ಸಾಕು ಮಾಡಕ್ಕೆ ಹೇಳಿ. ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಯದಾ ಈ ಧರ್ಮಸ್ಯ ಅಂತ ಹೇಳಿದ್ದಾರೆ. ಯಾವಾಗ ಪಾಪ ಜಾಸ್ತಿ ಆದ್ರೆ ಕೃಷ್ಣ ರೂಪದಲ್ಲಿ ಬರ್ತಾರೆ. ಅದೇ ಜನ ಕೃಷ್ಣ ರೂಪದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ.